ಎನಿ ಟೈಮ್ ಯಾವಾಗಾದ್ರೂ ಬರ್ರಿ. ಹಾ 20 ಹಸಿನ ಮೇಲೆ ಇರ್ತವೆ ನಮ್ಮ ಹತ್ರ. ಬ್ರೀಡ್ ತಕ್ಕಂಗೆ ರೇಟ್ ಇರ್ತದೆ. ರೇಟು ಅಂತ ನೀವು ಜಾಸ್ತಿ ಅನ್ನೋದಲ್ಲ, ರೇಟ್ ಅಂದ್ರೆ ಬ್ರೀಡ್ ತಕ್ಕಂಗೆ ರೇಟ್ ಇರ್ತದೆ. ಹಾ ಹಂಗೆ ನಾವು ಕೊಟ್ಟಿರೋ ಹಸುನ ನೀವು ಕರೆಕ್ಟ್ ಆಗಿ ನೆಕ್ಸ್ಟ್ ಸೂಲಿಗೆ ತೊಟ್ಟು ಗಿಟ್ಟು ಏನು ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ಹಾ ನಮಗೆ ಫೋನ್ ಹಾಕೊಂಡು ನಾವೇ ತಗೊಂತೀವಿ. ಮತ್ತೆ ರೀಪರ್ಚೇಸ್ ಮಾಡ್ತೀರಿ ನೀವು? ತಗೊಂತೀವಿ. ಮತ್ತೆ ತುಂಬ ಮಾಡಿ ನಮ್ಗೆ ಕೊಟ್ರೆ ನಾವು ತಗೊಂತೀವಿ. ಹೆಚ್ಚು ಕಮ್ಮಿ ಅದೇ ರೇಟಲ್ಲಿ ತಗೊಂತೀರಿ? ಬಾವ್ ಮಾಡೋದು ಆ ತರ ಈ ತರ ಮಾಡೋದು, ತೊಟ್ಟು ಹೋಗೋದು ಆ ತರ ಎಲ್ಲ ಮಾಡಿದ್ರೆ ನಾವು ತಗೊಳಲ್ಲ. ಇವಾಗ ನಮ್ಮ ಹತ್ರ ತಗೊಂಡ್ರೆ ಅದೇ ತರ ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ನಾವು ದನ ನಾವು ಕೊಟ್ಟಿರೋ ಬೆಲೆಗೆ ತಗೊಂಡು ನೋಡಿ ಹೇಳ್ತಾ ಅಣ್ಣವ್ರು. ನೆಕ್ಸ್ಟ್ ನೀವು ಇದು ಗಬ್ಬ ಮಾಡಿ ಮತ್ತೆ ಕೊಟ್ಟರೆ ಅಣ್ಣವ್ರು ರೀಪರ್ಚೇಸ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಗ್ಯಾರಂಟಿ ಇನ್ನೇನು ಬೇಕು ಅಂತ ಹೇಳ್ತೀರಾ? ಓಕೆ. ಈಗೆಲ್ಲ ಒಟ್ಟು ಎಷ್ಟು ಹಸು ಇದ್ದಾವೆ ಅಣ್ಣ ನಿಮ್ಮಲ್ಲಿ? ನೋಡಪ್ಪ ಎಲ್ಲ ಈ ಕಡೆ ಇದಾವೆ, ಆ ಕಡೆ ಎಲ್ಲ ಒಂದು 32 ಹಸ ಇದಾವೆ. ಎನಿ ಟೈಮ್ ಇರುತ್ತೆ? ಎನಿ ಟೈಮ್ ಯಾವಾಗಾದ್ರೂ ಬರ್ರಿ. 20 ಹಸಿನ ಮೇಲೆ ಇರ್ತವೆ ನಮ್ಮ ಹತ್ರ. ಓಕೆ ಅಣ್ಣ. ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೇಕಂದ್ರಣ್ಣ ನೋಡಿ ಕೆಳಗಡೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ನಮ್ದು ಧನ್ವಿಕ್ ಡೈರಿ ಫಾರ್ಮ್ ಅಂತ ನೆಟ್ಟಲ್ಲಿ ಹೊಡೆದ್ರು ಬರುತ್ತೆ. ಓಕೆ. ಆಮೇಲೆ ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅಣ್ಣ.